ಅಪ್ಪ ಮೌನದಲ್ಲೇ ಮಾತನಾಡುವ ಪ್ರೀತಿ. ಅಪ್ಪ ಎಂದರೆ ಮನೆಯ ನೆರಳು. ಅವರು ಜೋರಾಗಿ ಪ್ರೀತಿಯನ್ನು ಹೇಳುವುದಿಲ್ಲ, ಆದರೆ ಅವರ ಪ್ರತಿಯೊಂದು ಕಾಳಜಿ ನಮ್ಮ ಜೀವನವನ್ನು ಸುಮ್ಮನೆ ಆವರಿಸಿಕೊಂಡಿರುತ್ತದೆ. ನಮ್ಮ ನೋವನ್ನು ಮಾತಿಲ್ಲದೆ ಅರ್ಥಮಾಡಿಕೊಳ್ಳುವ ಶಕ್ತಿ ಅಪ್ಪನಲ್ಲೇ ಇದೆ. ಬೆಳಗ್ಗೆ ಬೇಗ ಎದ್ದು ದುಡಿಮೆಗೆ ಹೊರಡುವ ಅಪ್ಪ ತಮ್ಮ ಕನಸುಗಳನ್ನು ನಮ್ಮ ಭವಿಷ್ಯಕ್ಕಾಗಿ ಮೌನವಾಗಿ ಬಲಿಕೊಡುತ್ತಾರೆ. ಅವರ ಕೈಗಳಲ್ಲಿರುವ ಗಟ್ಟಿ ಚರ್ಮವು ಅವರ ಪರಿಶ್ರಮದ ಕಥೆಯನ್ನು ಹೇಳುತ್ತದೆ. ಬಾಯಲ್ಲಿ ನಗು ಕಡಿಮೆ ಇದ್ದರೂ ಹೃದಯದಲ್ಲಿ ನಮಗಾಗಿ ಅಪಾರ ಪ್ರೀತಿ ಇರುತ್ತದೆ. ನಾವು ಬಿದ್ದಾಗ ಎತ್ತಿಕೊಳ್ಳುವ ಕೈ ಅಮ್ಮದಾಗಿರಬಹುದು, ಆದರೆ ನಿಲ್ಲಲು ಧೈರ್ಯ ಕೊಡುವ ಬೆನ್ನೆಲುಬು ಅಪ್ಪ. ತಪ್ಪು ಮಾಡಿದಾಗ ಗದರಿಸುತ್ತಾರೆ, ಆದರೆ ಅದೇ ಗದರಿಕೆಯೊಳಗೆ ಸರಿಯಾದ ದಾರಿ ತೋರಿಸುವ ಜ್ಞಾನ ಅಡಗಿರುತ್ತದೆ. ನಮ್ಮ ಮೊದಲ ಗುರು, ಮೊದಲ ಹೀರೋ, ಮೊದಲ ರಕ್ಷಕ ಅಪ್ಪನೇ. ಅವರ ತ್ಯಾಗಗಳು ನಮಗೆ ಗೊತ್ತಾಗುವುದು ನಾವು ಅಪ್ಪನ ಸ್ಥಾನದಲ್ಲಿ ನಿಂತಾಗ ಮಾತ್ರ. ಅಷ್ಟರವರೆಗೆ ಅವರು ಮೌನವಾಗಿ ನಮ್ಮ ಜೀವನದ ದೀಪವಾಗಿಯೇ ಇರುತ್ತಾರೆ. ಅಪ್ಪ ಎಂದರೆ ಕೇವಲ ಸಂಬಂಧವಲ್ಲ, ಅದು ಒಂದು ಭದ್ರತೆ, ಒಂದು ನಂಬಿಕೆ, ಒಂದು ಮೌನ ಪ್ರೀತಿ. ಮೌನದಲ್ಲೇ ಮಾತಾಡುವ ಪ್ರೀತಿ ನೀನೆ ಅಪ್ಪ. ನೆರಳಾಗಿ ಜೊತೆ ನಿಲ್ಲುವ ಶಕ್ತಿ ನೀನೆ ಅಪ್ಪ. ನನ್ನ ಕನಸುಗಳಿಗೆ ದಾರಿ ತೋರಿದ ದೀಪ ನೀನೇ, ಬಾಳಿನ ಪ್ರತಿಕ್ಷಣದ ಭದ್ರತೆ ನೀನೇ ಅತ್ತು. ಬೆಳಗಿನ ಸೂರ್ಯನೊಂದಿಗೆ ಹೊರಟ ಹೆಜ್ಜೆಗಳು, ಸಂಜೆಯ ದಣಿವಲ್ಲೂ ಮರೆತಿಲ್ಲ ನನ್ನ ಹೆಸರು. ತಮ್ಮ ಕನಸುಗಳನ್ನು ಬಚ್ಚಿಟ್ಟ ಕೈಗಳಲ್ಲಿ ನನ್ನ ಭವಿಷ್ಯ ಕಟ್ಟಿದ ತ್ಯಾಗಗಳ ಗುರುತುಗಳು. ಮೌನದಲ್ಲೇ ಮಾತಾಡುವ ಪ್ರೀತಿ ನೀನೆ ಅಪ್ಪ. ಬಿದ್ದಾಗ ಎತ್ತಲಿಲ್ಲ, ನಿಲ್ಲಲು ಕಲಿಸಿದೆ. ಅಳುವಾಗ ಅಪ್ಪಿಕೊಳ್ಳದೆ ಧೈರ್ಯ ತುಂಬಿದೆ. ಗದರಿಕೆ ಒಳಗೂ ಪ್ರೀತಿ ಮರೆಮಾಚಿದ ನನ್ನೊಳಗಿನ ಮನುಷ್ಯನನ್ನು ನೀನೇ ರೂಪಿಸಿದ.